ಎಲ್ಲವೂ ಅನ್ಕೊಂಡಂತೆ ಆಗಿದ್ದಿದ್ರೆ ಶೀಘ್ರದಲ್ಲೇ ಶಶಿಕಲಾ ನಟರಾಜನ್ ತಮಿಳುನಾಡು ಸಿಎಂ ಹುದ್ದೆ ಅಲಂಕರಿಸಬೇಕಿತ್ತು. ಆದರೆ ಮಧ್ಯರಾತ್ರಿ ನಡೆದ ರಾಜಕೀಯ ಬೆಳವಣಿಗೆಯಿಂದ ಶಶಿಕಲಾ ನಟರಾಜನ್ಗೆ ಬರಸಿಡಿಲು ಬಡದಂತಾಗಿದೆ. ಒತ್ತಡಕ್ಕೆ ಮಣಿದು ರಾಜೀನಾಮೆ ಸಲ್ಲಿಸಿದ್ದ ಪನ್ನೀರ್ ಸೆಲ್ವಂ ಇದೀಗ ದಂಗೆ ಎದ್ದಿದ್ದಾರೆ. ಸದಾ ರಾಜಕೀಯ ಜಗ್ಗಾಟಕ್ಕೆ ಫೇಮಸ್ ಆಗಿರೋ ತಮಿಳುನಾಡಲ್ಲಿ ಮತ್ತೆ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆಗೊಂಡ ಬೆನ್ನಲ್ಲೇ ಶಶಿಕಲಾ ನಟರಾಜನ್ಗೆ ಸಿಎಂ ಪಟ್ಟ ನೀಡಲು ಎಲ್ಲ ಸಿದ್ಧತೆಗಳು ನಡೆದಿದ್ವು. ಸಿಎಂ ಸ್ಥಾನಕ್ಕೆ ಪನ್ನೀರ್ ಸೆಲ್ವಂ ಸಲ್ಲಿಸಿದ್ದ ರಾಜೀನಾಮೆ ರಾಜ್ಯಪಾಲರಿಂದಲೂ ಅಂಗೀಕಾರವಾಗಿತ್ತು. ಆದರೆ ನಿನ್ನೆ ಸಂಜೆವರೆಗೂ ಶಾಂತವಾಗಿದ್ದ ಎಐಎಡಿಎಂಕೆ ಪಕ್ಷದಲ್ಲಿ ಬಿರುಗಾಳಿಯೇ ಎದ್ದಿದೆ. ಶಶಿಕಲಾ ವಿರುದ್ಧ ದಂಗೆ ಎದ್ದ ಪನ್ನೀರ್ ಸೆಲ್ವಂ. ಸತ್ಯ ಹೇಳುವಂತೆ ಸಂದೇಶ ನೀಡಿದ್ದಂತೆ ಅಮ್ಮ ಆತ್ಮ. ಶಶಿಕಲಾ ವಿರುದ್ಧ ಬಾಂಬ್ ಸಿಡಿಸಿದ ನಿಷ್ಠಾವಂತ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಪನ್ನೀರ್ ಸೆಲ್ವಂ ಜಯಲಲಿತಾ ಸಮಾಧಿ ಬಳಿ ತೆರಳಿದ್ರು. ಸಮಾಧಿ ಬಳಿ ಕೆಲ ಹೊತ್ತು ಧ್ಯಾನ ಮಾಡಿದ ನಂತರ ಶಶಿಕಲಾ ನಟರಾಜನ್ ವಿರುದ್ಧ ಏಕಾಏಕಿ ಸಿಡಿದೆದ್ದಿದ್ದಾರೆ. 30 ನಿಮಿಷಗಳ ಕಾಲ ಧ್ಯಾನ ಮಾಡಿ ತಮಗಾದ ನೋವನ್ನ ಇಡೀ ತಮಿಳುನಾಡಿನ ಜನತೆಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮಾಜಿ ಸಿಎಂ ದಿವಂಗತ ಜಯಲಲಿತಾ ಆಸ್ಪತ್ರೆಯಲ್ಲಿದ್ದಾಗಲೇ ಎಐಎಡಿಎಂಕೆ ಹಾಗೂ ಸರ್ಕಾರದ ಭವಿಷ್ಯದ ಬಗ್ಗೆ ನನ್ನೊಂದಿಗೆ ಮಾತುಕತೆ ನಡೆಸಿದ್ರು. 2 ಬಾರಿ ಆಸ್ಪತ್ರೆಗೆ ಭೇಟಿ ನೀಡಿದಾಗಲೂ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವಂತೆ ನನಗೆ ಸೂಚಿಸಿದ್ರು ಅನ್ನೋ ಸತ್ಯವನ್ನ ಜನತೆ ಮುಂದೆ ತೆರೆದಿಟ್ಟಿದ್ದಾರೆ. ನನಗೆ ತಿಳಿದಿರುವ ಸ್ಪಷ್ಟವಾದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ಸತ್ಯ ಹೇಳುವಂತೆ ನನಗೆ ಅಮ್ಮ ಆತ್ಮ ಸಂದೇಶ ನೀಡಿದೆ. ಸಂದೇಶ: ಶಶಿಕಲಾ ನಟರಾಜನ್ ಒತ್ತಡದಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಪಕ್ಷ ಹಾಗೂ ಜನತೆಗಾಗಿ ರಾಜೀನಾಮೆ ವಾಪಸ್ ಪಡೆಯಲು ನಾನು ಸಿದ್ಧನಿದ್ದೇನೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನನ್ನ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಏನೇ ಆದರೂ ಎಐಎಡಿಎಂಕೆ ಪಕ್ಷ ಹಾಗೂ ಜನತೆಗಾಗಿ ಹೋರಾಟ ಮಾಡ್ತೇನೆ. ஒரு இக்கட்டான சூழ்நிலை ஏற்படும் பொழுது அம்மாவர்கள் என்னை அழைத்து சொன்னார்கள். திரு ஓ பன்னீர்செல்வம் அவர்களே, சட்டமன்ற உறுப்பினர்களே, ಅನೇವರಿಗೂ ಇನ್ನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಶಶಿಕಲಾ ನಟರಾಜನ್ ಒತ್ತಡ ಹೇರಿದ್ರು ಅನ್ನೋ ಸತ್ಯವನ್ನು ಪನ್ನೀರ್ ಸೆಲ್ವಂ ಬಾಯ್ಬಿಟ್ಟಿದ್ದಾರೆ. ಒತ್ತಡದ ಕಾರಣದಿಂದ ನಾನು ರಾಜೀನಾಮೆ ನೀಡಬೇಕಾಯಿತು ಅಂತ ಹೇಳೋ ಮೂಲಕ ಪಕ್ಷದ ಇನ್ಸೈಡ್ ಸ್ಟೋರಿನ ಬಯಲು ಮಾಡಿದ್ದಾರೆ. ಜೊತೆಗೆ ಜನತೆ ಬಯಸಿದ್ರೆ ಮತ್ತೆ ಸಿಎಂ ಹುದ್ದೆ ಅಲಂಕರಿಸಲು ನಾನು ಸಿದ್ಧನಿದ್ದೇನೆ ಅಂದಿದ್ದಾರೆ. ಇದುವರೆಗೂ ನಿಷ್ಠಾವಂತ ಸೌಮ್ಯ ಸ್ವಭಾವದ ಮೂಲಕ ಫೇಮಸ್ ಆಗಿರೋ ಪನ್ನೀರ್ ಸೆಲ್ವಂ ಸಿಡಿದಿದ್ದ ಬಾಂಬ್ ಎಐಎಡಿಎಂಕೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು. ಇನ್ನು ಪನ್ನೀರ್ ಸೆಲ್ವಂ ತಿರುಗಿ ಬಿದ್ದಿರೋ ಬಗ್ಗೆ ಮಾತನಾಡಿದ ಎಐಎಡಿಎಂಕೆ ಉಚ್ಚಾಟಿತ ಸಂಸದೆ ಶಶಿಕಲಾ ಪುಷ್ಪ, ಪನ್ನೀರ್ ಸೆಲ್ವಂ ಉತ್ತಮ ನಿರ್ಧಾರ ಕೈಗೊಂಡಿದ್ದಾರೆ ಎಂದರು. Actually, I welcome this step by Mr. O. Pannirselvam. Really, I'm proud to say that we party cadres, Amma's Atma, from there it is blessing us, I think, because he himself tells that they have threatened and got signature from him as they got from me to resign from Rajya Sabha MP. It is very bad culture. ಒಟ್ನಲ್ಲಿ ಶಶಿಕಲಾ ನಟರಾಜನ್ ಒತ್ತಡಕ್ಕೆ ಮಣಿದು ಸಿಎಂ ಸ್ಥಾನಕ್ಕೆ ಪನ್ನೀರ್ ಸೆಲ್ವಂ ರಾಜೀನಾಮೆ ನೀಡಿದ್ದಾರೆ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಶಶಿಕಲಾ ವಿರುದ್ಧ ಸಮರ ಸಾರಿರೋ ಪನ್ನೀರ್ ಸೆಲ್ವಂ ಮತ್ತೆ ಸಿಎಂ ಹುದ್ದೆಗೆ ಇರುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಜಯಲಲಿತಾ ನಿಧನದ ಬಳಿಕ ಸಿಎಂ ಪಟ್ಟಕ್ಕಾಗಿ ಇರೋ ಪೈಪೋಟಿಯಿಂದಾಗಿ ಎಐಎಡಿಎಂಕೆ ಭಾಗವಾಗಿದ್ದು ಎಂಜಿಆರ್ ನಿಧನದ ಬಳಿಕ ನಡೆದ ಘಟನೆ ಮರುಕಳಿಸುತ್ತಾ ಅನ್ನೋದು ಎಲ್ಲರ ಕುತೂಹಲ.
ರಮೇಶ್ ಕಂಠೀರವ, TV9 ಚೆನ್ನೈ.